ಊರ್ಮಾಸ್ ಕಿಚನ್ಗೆ ಸ್ವಾಗತ. ನೋಡಿ, ಮಾವಿನಕಾಯಿ ಸೀಸನ್ ಬಂದೇ ಬಿಡ್ತು. ಯಾರಿಗೆಲ್ಲ ಇಷ್ಟ ಆಗುತ್ತೋ ಮಾವಿನಕಾಯಿ ಅವ್ರಿಗೆ ಮಾವಿನ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ 2 ಮಾವಿನಕಾಯಿನ ನಾನು ಹೆಚ್ಚಿ ತೊಗೊಂಡಿದ್ದೀನಿ. ಬೆಲ್ಲ, ಹುಣಸೆ ಹಣ್ಣು, ಅಚ್ಚ ಖಾರದ ಪುಡಿ, 2 ಸ್ಪೂನ್ ಪುಟಾಣಿ ಹಿಟ್ಟು. ಈಗ ಒಂದು ಬೌಲ್ಗೆ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಬಿಡೋಣ. ಸಾಸಿವೆ, ಜೀರಿಗೆ, ಹೆಚ್ಚಿರ್ತಕ್ಕಂಥ ಮಾವಿನಕಾಯಿನ ಹಾಕಿ ಕಲಿಸ್ಕೊಂಬಿಡಿ. ಇದಕ್ಕೆ 2 ಗ್ಲಾಸ್ನಷ್ಟು ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಡೋಣ. ಈಗ ತೊಳೆದಿರ್ತಕ್ಕಂಥ ಹುಣಸೆ ಹಣ್ಣನ್ನು ಸೇರಿಸಿ ಈ ಥರ ಸ್ಪೂನಿಂದ ಚೆಕ್ ಮಾಡಿದರೆ ಮಾವಿನಕಾಯಿ ಸಾಫ್ಟಾಗಿರೋದು ಕಾಣಿಸುತ್ತೆ. ನೋಡಿ, ಇಷ್ಟ ಆದರೆ ಸಾಕು. ಇದಕ್ಕೆ ಬೆಲ್ಲ, ಸ್ವೀಟ್ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. 2 ಕಾಯಿಗೆ ನಾನು ಇಷ್ಟು ಬೆಲ್ಲ ಹಾಕಿದ್ದೀನಿ. ಉಪ್ಪು, ಅಚ್ಚ ಖಾರದ ಪುಡಿ. ಈಗ ಇದು ಕುದೀತಾ ಇದೆ. ಈ ಟೈಮಲ್ಲಿ ನಾವು ಪುಟಾಣಿ ಹಿಟ್ಟನ್ನು ಗಂಟಿಲ್ಲದೆ ಕಲಿಸ್ಕೊಂಡು ಇದಕ್ಕೆ ಸೇರಿಸ್ಬೇಕು. ನಿಮಗೆ ನೀರು ಕಡಿಮೆ ಅನಿಸಿದರೆ ಈ ಟೈಮಲ್ಲಿ ಸ್ವಲ್ಪ ನೀರು ನೀವು ಆ್ಯಡ್ ಮಾಡ್ಕೋಬೋದು, ಬೇಕು ಅನಿಸಿದರೆ. ತುಂಬಾ ಬೇಜಾರಾಗಿದೆ ಅನ್ನ ಸಾಂಬಾರು ಊಟ ಮಾಡಿ ಅಂದರೆ ನೀವು ಅದೇ ಅನ್ನ ಸಾಂಬಾರು ಜೊತೆ ಈ ರೀತಿ ಗೊಜ್ಜು ಮಾಡ್ಕೊಳ್ಳೋದ್ರಿಂದ ಊಟಕ್ಕೆ ಸ್ಪೆಷಲ್ ಟೇಸ್ಟ್ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.